ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಧನ್ಯ ಪುಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ. ಧನ್ಯನ ಚೆನ್ನಾಗಿ ಹದವಾಗಿ ಹುರ್ಕೊಂಡು ಮಾಡ್ಕೋಬೇಕು. ಮನೇಲಿ ಧನ್ಯ ಪುಡಿ ಖಾಲಿ ಆಗೋದು, ಅದರಿಂದ 2 kg ಧನ್ಯ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಧನ್ಯ ಪುಡಿ ಈ ಥರ ಮಾಡಿಕೊಂಡ್ರೆ ನಾನ್ ವೆಜ್ಜಿಗೆ ಮಸಾಲೆ ಐಟಮ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹದವಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಈ ಥರ ಹದವಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತೀನಿ. 2 kg ಧನ್ಯ ಇದೆ. ನೋಡಿ ಇದು ಮಿಷಿನ್ ಕಳಿಸ್ಬೇಕು, ಅದರಿಂದ ತಣ್ಣಗಾಗಬೇಕಲ್ಲ, ಇದಕ್ಕೆ ಫ್ರೆಂಡ್ಸ್ ಕಳಿಸ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಸಾಲೆ ಕರಿಗಳು ಸ್ಪೈಸಸ್ ಹಾಕ್ತೀನಿ. ನೋಡಿ ಕಲ್ಲು ಆಯಿತು ಲಾಸ್ಟ್ ಬೇಗ ಹಾಕುತ್ತೆ, ಬೇಗ ಫ್ರೈ. 2 kgಗೆ ಸಾಕಿಷ್ಟು ಸ್ಪೈಸಸ್ಸು ನೋಡಿ. ಗಸಗಸೆ ಚಿಟಪಟ ಅಂತ ಇದೆ. ಇದು ನೋಡಿ, ಇದು ಅರಿಶಿನ ಕೊಂಬು 2 kgಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಇವೆಲ್ಲ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಧನಿಯಾ ಪುಡಿ ಫ್ರೆಂಡ್ಸ್. ಧನಿಯಾ ಪುಡಿಗೆ ಇದು ಅರಿಶಿನ ಕೊಂಬು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮಿಷಿನಲ್ಲೆಲ್ಲ ಇದೆಲ್ಲ ಈ ಥರ ಹಾಕಿದ್ರೆ ಅವರು ಪೌಡ್ರ್ ಮಾಡಿ ಕೊಡಲ್ಲ ಫ್ರೆಂಡ್ಸ್. ಅದರಿಂದ ನೋಡಿ ಇದರಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಪುಡಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಪೌಡ್ರ್ ಆಗ್ತಾಯಿದೆ. ಇನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ, ಯಾಕಂದರೆ ಮಿಷಿನ್ಗಳಲ್ಲಿ ಅವರು ಸಪ್ರೇಟ್ ಮಾಡಿಬಿಡ್ತಾರೆ. ಅದರಿಂದ ಇನ್ನೂ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸ್ಪೈಸಸ್ ಎಲ್ಲ ಸಣ್ಣದಾಗಿದೆ. ಇದು ಧನಿಯಾ ಸಣ್ಣದಾಗಿದೆ. ಇದು ಬಂದು ಪುಡಿ ಆಗಿದೆ. ನೋಡಿ ಎಲ್ಲೂ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ. ಈಗ ಇದನ್ನೆಲ್ಲ ಮಿಷಿನ್ಗೆ ತೊಗೊಂಡೋಗಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಐಟಮ್ಸ್ಗೆಲ್ಲ, ಮಸಾಲೆ ಕರಿಗಳಿಗೆ, ಪಲ್ಯಕ್ಕೆ ಎಲ್ಲ
ನೋಡಿ ಫ್ರೆಂಡ್ಸ್, ಇದೆಲ್ಲ ರೆಡಿ ಆಯಿತು ಫೈನಲಿ. ಈಗ ಮಿಷಿನ್ಗೆ ಹೋಗ್ತೀವಿ. ಮಿಷಿನ್ಗೆ ಹೋಗ್ಬಿಟ್ಟು ಮಿಲ್ಲಿಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಬರ್ತೀವಿ ಫ್ರೆಂಡ್ಸ್. ಇದು ನಾನ್ ವೆಜ್ ಮಸಾಲೆ ಐಟಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಸ್ಸು ನೋಡಿ ಫ್ರೆಂಡ್ಸ್, ಫೈನಲಿ ಧನಿಯಾ ಪುಡಿ ರೆಡಿ ಆಗಿದೆ. ನೋಡಿ 2 kg ಧನಿಯಾ ಪುಡಿ ನೋಡಿ ನೀಟಾಗಿ ಹುರಿದು, ಒಂದು ಹದವಾಗಿ ಹುರಿದು, ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಗಮ್ ಅಂತ ಬರ್ತಾ ಇದೆ. ಸ್ಪೈಸಸ್ದು ಎಲ್ಲ ಚಕ್ಕೆ, ಲವಂಗ ಮತ್ತು ಗಸಗಸೆ ಎಲ್ಲ ತುಂಬ ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಧನಿಯಾ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಸೂಪರಾಗಿ ಬಂದಿದೆ ನೋಡಿ. ಈ ಪುಡಿಯಿಂದ ನೋಡಿ, ಇದೆಲ್ಲ ಅರಿಶಿಣ ಕೊಂಬದ್ದು ಜರಡೆ ಹಿಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಜರಡೆ ಹಿಡಿದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ ನೋಡಿ. ಈ ಪುಡಿ ಎಲ್ಲ ಹಾಕಿ ನಾನ್ ವೆಜ್ ಐಟಮ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಐಟಮ್ಸ್ಗೆಲ್ಲ ನೋಡಿ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ನಿಮ್ಮಿಂದ ನನಗೂ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಏನಾದರೂ ಪೌಡರ್ಸ್ ಎಲ್ಲ ಬೇಕಿದ್ದರೆ ತಿಳಿಸಿ ಕಾಮೆಂಟಲ್ಲಿ, ಖಂಡಿತ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್. ಧನಿಯಾ ಪುಡಿನ ಈ ಥರ ಜರಡೆ ಇಟ್ಕೊಂಡು ಒಂದು ಬಾಕ್ಸ್ಗೆ ಫಿಲ್ ಮಾಡ್ಕೊಳ್ಳೋಕ್ಕೆ ಜರಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಗಮ್ ಅಂತ ಇದೆ. ಗಸಗಸೆ, ಚಕ್ಕೆ, ಲವಂಗ ಇದೆಲ್ಲ ಹಾಕಿದ್ದೀನಲ್ಲ, ಅದರಿಂದ ತುಂಬ ಗಮ್ ಅಂತ ಬರ್ತಾ ಇದೆ. ಅಂಗಡಿ ಪ್ಯಾಕೆಟ್ ಪುಡಿ, ಧನಿಯಾ ಪುಡಿ ಎಲ್ಲ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ನಾನ್ ವೆಜ್ ಐಟಮ್ಸ್ಗೆ ಹಾಕಿ ಮಸಾಲೆ ಸಾಂಬಾರಿಗೆ ಮಾಡಿ, ಮಸಾಲೆ ಕರಿ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಈ ಥರ ಜರಡಿ ಹಿಡ್ಕೊಂಡು ನೋಡಿ, ಇದರಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ ನಾನು ಯಾವಾಗಲೂ.